ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೊಂದು ಹೊಸ ಡಿಸೈನ್ನ ಕ್ರೋಶೆಟ್ ರಾಖಿ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ, ಯಾವ ರೀತಿ ಹಾಕೋದು ಅಂತ. ಇದು ತುಂಬ ಈಸಿಯಾಗಿ ನೀವು ಬೇಗನೆ ಹಾಕೋಬೋದು. ನಾನು ಈ ರೀತಿ ಗ್ರೀನ್ ಕಲರ್ದೊಂದು ಉಲನ್ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಈ ಥರ 2 ಬೀಡ್ಸ್ ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ದು, ಒಂದು ಬಿಗ್ ಸೈಜು, ಒಂದು 8 ಚಿಕ್ಕ ಸ್ಮಾಲ್ ಸೈಜ್ದು. ಆಮೇಲೆ 2 mm ನೀಡಲ್ನ ತಗೊಂಡಿದ್ದೀನಿ. ನಾನು ಕೆಲವು ಕಡೆ ಈ 2 mm ಯೂಸ್ ಮಾಡ್ತೀನಿ, ಹಾಗೆ ಇನ್ನೊಂದು ಸ್ವಲ್ಪ 1.5 mm ನೀಡಲ್ನು ಯೂಸ್ ಮಾಡಿದ್ದೀನಿ ಇದರಲ್ಲಿ. ಹಾಗೆ ಒಂದು ನೀಡಲಲ್ಲಿ ಈ ಥರ ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಬೀಡ್ಸ್ ಆ್ಯಡ್ ಮಾಡೋಕ್ಕೆ ಆ ನೀಡಲ್ನ ಯೂಸ್ ಮಾಡ್ತೀನಿ. ಈಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ಯಾರ್ಯಾರು ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಒತ್ತಿ, ಇದರಿಂದ ನಾನು ಹಾಕುವ ಹೊಸ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ನೀವು ವಿಡಿಯೋನ ಬೇಗನೆ ನೋಡ್ಬೋದು. ಈಗ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ಈ ಥರ ನಾನು ಲೆಫ್ಟ್ ಸೈಡಲ್ಲಿ ದಾರನ ಸುತ್ತಕೊಂಡು ನೀಡಲ್ನ ತಗೊಂಡು ಆ ನೀಡಲ್ಲಿಂದ ಒಂದು ಸ್ಟಿಚ್ನ ಹಾಕೋತೀನಿ. ಆಮೇಲೆ ಈ ಥರ ಲಾಕ್ ಆದಮೇಲೆ ನಾನು ಚೈನ್ ಹಾಕೋತಾ ಇದ್ದೀನಿ. 1 2 3 4 5 6 7 ಚೈನ್ ಹಾಕ್ಕೊಂಡಾದಮೇಲೆ ನಾನು ಮೊದಲೇ ಚೈನಲ್ಲಿ ಈ ರೀತಿ ಇನ್ನೊಂದು ಸ್ಲಿಪ್ ಚೈನ್ನ ಹಾಕೋತಾ ಇದ್ದೀನಿ. ಈ ರೀತಿ ಒಳಗಡೆ ಹಾಕಿ ದಾರನ ತಗೊಂಡು ಈ ಕಡೆಯಿಂದ ಅದನ್ನು ಫುಲ್ ಪಾಸ್ ಮಾಡ್ಕೋತೀನಿ, ಅದು ಸ್ಲಿಪ್ ಚೈನ್ ಆಗುತ್ತೆ. ಈಗ ಮತ್ತೆ 2 ಚೈನ್ ಹಾಕೋತಾ ಇದ್ದೀನಿ. ಈಗ ಈ ರೀತಿ 2 ಚೈನ್ ಆದಮೇಲೆ ನಾನು ನೀಡಲ್ ಮೇಲೆ ಒಂದು ಸರ್ತಿ ಈ ರೀತಿ ಸುತ್ತಕೊಂಡು ಆ ರಿಂಗ್ ಮಧ್ಯೆ ಮತ್ತೆ ದಾರನ ತಗೊಂಡು ಮತ್ತೆ ನೀಡಲ್ ಮೇಲೆ ತೊಗೊಂಡು ದಾರದ ಮೇಲೆ ಒಳಗಡೆಯಿಂದ ತಗೊಂಡು ಈ ರೀತಿ 4 ಸರ್ತಿ ಮಾಡಬೇಕು. 3 ಸರ್ತಿ ಆಯಿತು, ಮತ್ತು ಇದು 4ನೇ ಸರ್ತಿ. 4 ಆದಮೇಲೆ ಈಗ ಈ ಎಲ್ಲಾದ್ರ ಒಳಗಡೆಯಿಂದ ಒಂದು ಚೈನ್ ಹಾಕ್ಕೊಂಡು ಒಂದು ರೀತಿ ಲಾಕ್ ಮಾಡ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಆವಾಗ ಇದು ಒಂದು ಪೆಟಲ್ ರೆಡಿ ಆಗುತ್ತೆ. ನಾನು ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಫಸ್ಟ್ 2 ಚೈನ್ ಹಾಕ್ಕೊಂಡಿದ್ದೀನಲ್ಲ ಅದರ ಮಧ್ಯೆ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ. ಈ ರೀತಿ ಮೂರು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. 3 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈ ರೀತಿ ನೀಡಲ್ ಮೇಲೆ ತಗೊಂಡು ಮತ್ತೆ 1 2 3 ಇದು 4. ಪ್ರತಿ ಸರ್ತಿ 4 ಸರ್ತಿ ಈ ಥರ ನೀಡಲ್ ಮೇಲೆ ತೊಗೊಂಡು ಒಳಗಡೆಯಿಂದ ತೊಗೊಂಡಾದಾಗ ಈ ರೀತಿ ಒಳಗಡೆಯಿಂದ ಎಳ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಇದು 2ನೇ ಪೆಟಲ್ ರೆಡಿ ಆಯಿತು. ಈಗ ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಆ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಈ ರೀತಿ 2 ಥರ ಪೆಟಲ್ ರೆಡಿ ಆಯಿತು. ಇದು ಎಕ್ಸ್ಟ್ರಾ ಥ್ರೆಡ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ, ಅದನ್ನು ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನೀವು ಅದನ್ನು ಕಟ್ ಮಾಡಿಕೊಂಡು ಮುಂದೆ ಹೋಗಿ. ಈಗ ಮತ್ತೆ 3ನೇ ಪೆಟಲ್ನು ಅದೇ ರೀತಿ 4 ಸರ್ತಿ ಈ ಥರ ನೀಡಲ್ ಮೇಲೆ ತೊಗೊಂಡು ಒಳಗಡೆಯಿಂದ ಥ್ರೆಡ್ ತಂದು ಮತ್ತೆ ಮೇಲೆ ತೊಗೊಂಡು ಒಳಗಡೆಯಿಂದ ಥ್ರೆಡ್ ತೊಗೊಂಬಂದು ಈ ರೀತಿ ನೀವು 4 ಸರ್ತಿ ಆದಮೇಲೆ ಒಳಗಡೆಯಿಂದ ಎಳ್ಕೊಂಡು ಒಂದು ಲಾಕ್ ಮಾಡಬೇಕು. ಆಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಈ ಗ್ಯಾಪ್ ಇರುತ್ತಲ್ಲ ಈ ಮಧ್ಯೆ ನೀವು 3 ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. 3 ಸರ್ತಿ ಆದಮೇಲೆ ಮತ್ತೆ 4 ಸರ್ತಿ
ಪೆಟಲ್ನ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಇದೇ ರೀತಿ ನೀವು ಆ ರಿಂಗ್ ಒಳಗಡೆಯಿಂದ 8 ಪೆಟಲ್ನ ನಾನು ಹಾಕೋತಾ ಇದ್ದೀನಿ. ಈಗ ಟೋಟಲ್ 4 ಆಯಿತು. ನಾನು ಇನ್ನೂ 4 ಹಾಕ್ಕೊಂಡು ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಈಗ ಲಾಸ್ಟ್ ಒನ್ನು ಹಾಕೋತಾ ಇದ್ದೀನಿ. 8ನೇ ಪೆಟಲು ಹಾಕ್ಕೊಂಡಾದಮೇಲೆ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಾನು ಎಲ್ಲಿ ಏನು ಹಾಕ್ತೀನೋ ನಿಮ್ಗೆ ಗೊತ್ತಾಗಲ್ಲ. ಈ ರೀತಿ 8ನೇ ಪೆಟಲು ರೆಡಿ ಆದಮೇಲೆ ಒಂದು ಲಾಕ್ ಮಾಡಿ ಈಗ 3 ಸಿಂಗಲ್ ಕ್ರೋಶನ ಹಾಕೋತೀನಿ. 1 2 3 ಆದಮೇಲೆ ಇದನ್ನು ಯಾವ ರೀತಿ ಲಾಕ್ ಮಾಡೋದು ಅಂತ ತೋರಿಸ್ತೀನಿ. ಈ ಫಸ್ಟ್ 2 ಚೈನ್ ಹಾಕಿರ್ತೇವಲ್ಲ ಅದರ ಮೇಲೆ ಕೊನೆಯಲ್ಲಿ ಈ ರೀತಿ ಹಾಕ್ಕೊಂಡು ಒಂದು ಸ್ಲಿಪ್ ಚೈನ್ ಹಾಕ್ಕೊಂಡ್ರೆ ಇದು ಮುಗೀತು. ಇದು ಎಂಡ್ ಆದಮೇಲೆ ಈ ರೀತಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ದಾರನ ನೀಡಲ್ ಮೇಲಿಂದ ಎಳೆದ್ರೆ ಅದು ಲಾಕ್ ಆಗುತ್ತೆ. ಈಗ ಈ ರೀತಿ ನೀಟಾಗಿ ಒಂದು ಫ್ಲವರ್ ಥರ ರೆಡಿ ಆಯಿತು. ಈ ಎಕ್ಸ್ಟ್ರಾ ಥ್ರೆಡ್ನ ನಾನು ಹಿಂದ್ಗಡೆಯಿಂದ ಅದನ್ನು ಕವರ್ ಮಾಡ್ಕೋತೀನಿ. ಇದು ಹಿಂದೆ ಬರುತ್ತೆ, ಇದು ಮುಂದೆ. ಈಗ ಈ ನೀಡಲಿಂದ ಅದನ್ನು ಒಳಗಡೆ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ, ಅಂದರೆ ನೀಟಾಗಿ ಕಾಣಲಿ ಅಂತ. ನೀವು ಕಟ್ಟು ಮಾಡ್ಕೋಬೋದು. ಸ್ವಲ್ಪ ಒಳಗಡೆ ಸೇರಿಸ್ಕೊಂಡು ಆಮೇಲೆ ಅದನ್ನು ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ಈಗ ಈ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕಟ್ಟೋಕ್ಕೆ ಆ ಕಡೆ ಈ ಕಡೆ ಥ್ರೆಡ್ ಬೇಕಲ್ವ. ನಾನು ಈ ರೀತಿ ನೋಡಿಕೊಂಡು 2 ಈ ರೀತಿ ಥ್ರೆಡ್ನ ಕಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ. ಈ ರೀತಿ 2 ಜಾಯಿಂಟ್ ಮಾಡಿಕೊಂಡು ನೀಡಲಿಂದ ಕರೆಕ್ಟಾಗಿ ಈ ಗ್ಯಾಪ್ ಇದೆಯಲ್ಲ ಅಲ್ಲಿಂದ ಇದನ್ನು ಸೇರಿಸ್ಕೊಂಡು ಈ ರೀತಿ ಇದನ್ನು ಒಂದು ಕಡೆಯಿಂದ ಈ ಕಡೆ ಸೇರಿಸ್ಕೊಂಡ್ರೆ ಅದು ಲಾಕ್ ಆಗಿಬಿಡುತ್ತೆ. ಈ ರೀತಿ ಇಲ್ಲಿ ಲಾಕ್ ಮಾಡ್ಕೋತೀನಿ. ಇದಕ್ಕೆ ಕರೆಕ್ಟಾಗಿ ಅಪೋಸಿಟಲ್ಲಿ ಇನ್ನೊಂದು ಆ್ಯಡ್ ಮಾಡ್ಕೋತೀನಿ. ಈ ರೀತಿ ಕರೆಕ್ಟಾಗಿ ಇಲ್ಲಿ ಒಂದು ಈ ಥರ ನಾಟ್ ಹಾಕ್ಕೊಂಡು ಇದನ್ನು ಲಾಕ್ ಮಾಡ್ಕೋತೀನಿ. ಈಗ ಇದ್ರ ಮೇಲೆ ಬೀಡ್ಸ್ನ ಹೇಗೆ ಆ್ಯಡ್ ಮಾಡ್ಕೋದು ಅಂತ ತೋರಿಸ್ತೀನಿ. ನೀಡಲ್ ತೊಗೊಂಡು ನಾರ್ಮಲ್ ನೀಡಲ್ ಇದೆಯಲ್ಲ, ನೀವು ಬೇಕು ಅಂದರೆ ಈ ಥರ
ಚೈನು ಹಾಕ್ಕೋಬೋದು. ನಾನು ಚೈನ್ ಹಾಕ್ಕೋತಾ ಇಲ್ಲ, ಇದು ಕಟ್ಟಕ್ಕೆ ಹಾಗೆ ಚೆನ್ನಾಗಿರುತ್ತೆ ಅಂತ ಹಾಗೆ ಬಿಟ್ಟಿದ್ದೀನಿ. ಈಗ ಮಧ್ಯೆ ಒಂದು ದೊಡ್ಡ ಬೀಡ್ಸಿಟ್ಟು ಇಲ್ಲಿ ಇದನ್ನು ಕವರ್ ಮಾಡ್ತಾಯಿದ್ದೀನಿ. ಮಧ್ಯೆ ಈ ರೀತಿ ಕೆಳಗಡೆಯಿಂದ ನೀಡಲ್ನ ಹಾಕ್ಕೊಂಡು ಆ ಮಧ್ಯೆ ಬೀಡ್ಸ್ ಮಧ್ಯೆನ ನೀಡಲ್ನ ಸೇರಿಸ್ಕೊಂಡು ಮತ್ತೆ ಇದರ ಅಪೋಸಿಟು ಅಲ್ಲಿ ರಾಕಿ ಮೇಲೆ ಚುಚ್ಕೊಂಡು ಅದನ್ನು ಲಾಕ್ ಮಾಡ್ಕೊತೀನಿ. ಮತ್ತು ಈ ಕಡೆಯಿಂದ ಇನ್ನೊಂದು ಸರ್ತಿ ಅದನ್ನು ಟೈಟ್ ಮಾಡ್ಕೊತಾ ಇದ್ದೀನಿ. ಒಂದೇ ಸರ್ತಿ ಆದರೆ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಇನ್ನೊಂದು ಎರಡು ಇಲ್ಲ 3 ಸರ್ತಿ ಅದನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಂಬಿಡಿ. ಹಿಂದ್ಗಡೆ ಒಂದು ನಾಟ್ ಹಾಕ್ಕೊಂಡು ಈಗ ಚಿಕ್ಕ ಚಿಕ್ಕ ಬೀಡ್ಸ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಈ ಪೆಟಲ್ ಕೊನೆಯಲ್ಲಿ ಇದೆಲ್ಲ 3 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀರಲ್ಲ, ಅಲ್ಲಿ ನಾನು ಒಂದೊಂದು ಗೋಲ್ಡ್ ಕಲರ್ದು ಚಿಕ್ಕದು ಮಣಿ ಹಾಕ್ಕೋತಾ ಇದ್ದೀನಿ. ಈ ರೀತಿ ನಾನು ಒಂದೇ ಸರ್ತಿ ಅದನ್ನು ಲಾಕ್ ಮಾಡ್ತಾಯಿದ್ದೀನಿ. ಇದನ್ನು 2 ಸರ್ತಿ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ. ಇನ್ನೊಂದು ಸರ್ತಿ ಈ ಥರ ಮೇಲೆ ಬಂದು ಬೀಡ್ಸ್ ಮಧ್ಯೆ ಹಾಕಿ ಮತ್ತೆ ಕೆಳಗಡೆ ಹೋದರೆ 1-2 ಸರ್ತಿ ಮಾಡಿದರೆ ಅದು ಟೈಟಾಗಿ ಬಿಚ್ಚುತ್ತೆ. ನಾನು ಈಗ ನೆಕ್ಸ್ಟ್ ಇನ್ನೊಂದು ಪೆಟಲ್ಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಆದಮೇಲೆ ನಾನು ಇದೇ ರೀತಿ ಫುಲ್ಲು ಒಂದೊಂದು ಸರ್ತಿನೇ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ನಾನು 2-3 ಸರಿ ಹಾಕ್ಕೊಂಡು ನಿಮ್ಗೆ ತೋರಿಸಿದರೆ ವಿಡಿಯೋ ಲೆಂತಿ ಆಗುತ್ತೆ, ಅದಕ್ಕೆ ಈ ನೆಕ್ಸ್ಟ್ ಬೀಡ್ಸ್ ಎಲ್ಲ ಒಂದೊಂದು ಸರ್ತಿ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಹಿಂದೆ ಫುಲ್ ಥ್ರೆಡ್ ಕಾಣಬಾರ್ದು ಅಂದರೆ ನೀವು ಆ ಗ್ರೀನ್ ಕಲರ್ ಥ್ರೆಡ್ ಹಾಕಿದ್ದೀನಲ್ಲ ಅದ್ರ ಮಧ್ಯದಿಂದನೇ ನೀಡಲ್ ಹಾಕ್ಕೊಂಡ್ರೆ ಹಿಂದ್ಗಡೆ ದಾರ ಅಷ್ಟೊಂದು ಕಾಣಲ್ಲ, ಆಮೇಲೆ ನೀಟಾಗಿ ಕಾಣಿಸುತ್ತೆ. ಈಗ ಲಾಸ್ಟ್ 1 ಬೀಡ್ಸ್ನ 8ನೇ ಪೆಟಲ್ ಮೇಲೆ ಹಾಕ್ತಾಯಿದ್ದೀನಿ. ಇದು ಆ್ಯಡ್ ಆದಮೇಲೆ ಹಿಂದ್ಗಡೆ ಈ ರೀತಿ ಥ್ರೆಡ್ ತಂದು ಅದನ್ನು ಹೇಗೆ ಹಿಂದೆ ನಾಟ್ ಹಾಕೋದು ಅಂತ ಹೇಳ್ತೀನಿ. ಈ ರೀತಿ 1-2 ಸರ್ತಿ ಆ ಥ್ರೆಡ್ ಒಳಗಡೆಯಿಂದ ಸೇರಿಕೊಂಡು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡಾದಮೇಲೆ ಅದು ಎಕ್ಸ್ಟ್ರಾ ಥ್ರೆಡ್ನ ಸ್ವಲ್ಪ ಒಳಗಡೆಯಿಂದ ಈ ಕಡೆ ಪಾಸ್ ಮಾಡಿಕೊಂಡು ಅದನ್ನು ಟ್ರಿಮ್ ಮಾಡ್ಕೊಂಬಿಡಿ. ಆಗ ಅದು ಬಿಚ್ಕೊಳ್ಳಲ್ಲ ಬೀಡ್ಸ್ ಎಲ್ಲ. ಅದು ಎಕ್ಸ್ಟ್ರಾ ಥ್ರೆಡ್ನ ಎಲ್ಲೆಲ್ಲಿ ಏನೇನಿದು ಕಾಣ್ತಾ ಇದೆಯೋ ಅದನ್ನು ಈ ರೀತಿ ಟ್ರಿಮ್ ಮಾಡ್ಕೊಂಬಿಡಿ. ಆವಾಗ ಹಿಂದ್ಗಡೆನೂ ನೀಟಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ರೆಡಿ ಆಯಿತು. ನಾನು ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು ಇನ್ನೊಂದು ಡಾರ್ಕ್ ಗ್ರೀನಲ್ಲಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ನೀವು ಕಮೆಂಟ್ ಮಾಡಿ ತಿಳಿಸಿದರೆ ನನಗೆ ಗೊತ್ತಾಗೋದು ನಾನು ಹಾಕ್ತಿರೋ ವಿಡಿಯೋ ನಿಮಗೆ ಯೂಸ್ ಆಗ್ತಿದೆಯೋ ಇಲ್ಲೋ. ನಾನು ಹಾಕ್ತಿರೋ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಆಮೇಲೆ ಯೂಸ್ಫುಲ್ ಆಗಿದೆ ಅಂತ ಗೊತ್ತಾಗೋದೇ ನೀವು ಕಮೆಂಟ್ ಮಾಡಿದಾಗ. ಅದಕ್ಕೆ ಕಮೆಂಟ್ ಮುಖಾಂತರ ನೀವು ನಿಮ್ಮ ಅಭಿಪ್ರಾಯನ ಹೇಳಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.